ಸೂತ್ರ ಫೌಂಡೇಶನ್ ಚಿಣ್ಣರವನ ಸಮರ್ ಕ್ಯಾಂಪಿಂದ ಮಕ್ಕಳನ್ನ ಇವತ್ತು ಒಂದು ಔಟಿಂಗ್ ಕರ್ಕೊಂಡು ಬಂದು ರಮೇಶ್ ಕರಿಘಟ್ಟ ಅಂತ ಇವ್ರಿಗೆ ಕರೀತಾರೆ. ಒಟ್ಟು 3500 ಮರಗಳನ್ನ ಇವರು ನೆಟ್ಟಿದ್ದಾರೆ. ಕುದಿಲಿ. ಫೈನಲಿ ನಮ್ಮ ಸೂತ್ರ ಫೌಂಡೇಶನ್ ಚಿಣ್ಣರವನ ಸಮರ್ ಕ್ಯಾಂಪಿಂದ ಮಕ್ಕಳನ್ನ ಇವತ್ತು ಒಂದು ಔಟಿಂಗ್ ಕರ್ಕೊಂಡು ಬಂದ್ವಿ. ರಮೇಶ್ ಕರಿಘಟ್ಟ ಅಂತ ಇವ್ರಿಗೆ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಇಡೀ ಕರಿಘಟ್ಟ ಏನಿದೆ, ಇದು ಕಾಡು ಅಥವಾ ಗುಡ್ಡ ಏನಿದೆ, ಈ ಬೆಟ್ಟದಲ್ಲಿ ಈಗ ನೀವು ಹಣ್ಣು ನೀರೆಲ್ಲ ಹಾಕಿದ್ರಿ ಗೊತ್ತಾ, ಈ 8 ಅಡಿ ಪುಟ್ಟ ಮರಗಳೆಲ್ಲ ಒಂದಷ್ಟು ಹತ್ರ ಬಂದಿದೆ ಗೊತ್ತಾ. ಒಟ್ಟು 3500 ಮರಗಳನ್ನ ಇವರು ನೆಟ್ಟಿದ್ದಾರೆ. ಯಾರ ಥರ ನಮಗೆ ಈ ಥರ ಸಮ್ಮರ್ ಕ್ಯಾಂಪ್ ಮಕ್ಕಳನ್ನ ಮತ್ತು NSS ಮತ್ತು ಕಾಲೇಜು ಸ್ಕೂಲ್ ಮಕ್ಕಳುಗಳ ಸಹಾಯದಿಂದ ಇವರು ಊರಿಗೆ ಹೋಗಿ ಕಾಲೇಜು ಸ್ಕೂಲ್ಗಳಿಗೆ ಹೋಗಿ ಬೆಟ್ಟ ಗುಡ್ಡದ ಬಗ್ಗೆ, ಪ್ರಾಣಿ ಪಕ್ಷಿಗಳ ಬಗ್ಗೆ, ಮರ ಗಿಡಗಳ ಬಗ್ಗೆ ಅವೇರ್ನೆಸ್ ಮೂಡಿಸಿ ಇದೊಂದು ಸರ್ವಿಸ್ನ ಮಾಡ್ತಾಯಿದ್ದಾರೆ. ಇಲ್ಲಿ ಒಂದಷ್ಟು ಶುದ್ಧವಾದ ಗಾಳಿ ನಮಗೆ ಸಿಗ್ತಾ ಇದೆ, ಒಂದಷ್ಟು ನೆರಳು ನಮಗೆ ಸಿಗ್ತಾ ಇದೆ ಅಂತಂದರೆ ಅಣ್ಣನೇ ಕಾರಣ. ಆಮೇಲೆ ಇವರು ಇದಕ್ಕೆ ನೀರಿನ ವ್ಯವಸ್ಥೆ ಹೇಗೆ ಮಾಡ್ತಾರೆ ಗೊತ್ತಾ ನೋಡಿ. ಇವರು ವಾಟರ್ ಬಿಸ್ನೆಸ್ ಮಾಡ್ತಾರೆ, ಅಂಗಡಿಗಳಿಗೆ ನೀರು ಹಾಕೋದೆಲ್ಲ ಮಾಡ್ತಾರೆ. ಅದಲ್ಲದೆ ಈ ರೀತಿ ಖಾಲಿ ಕ್ಯಾನ್ಗಳು ಸುಮಾರು ಇದೆ ಇರುತ್ತೆ, ಆಯಿತಾ. ಈ ಖಾಲಿ ಕ್ಯಾನ್ಗಳಿಗೆ ಕೆಳಗಡೆ ಕಾಲುವೆ ಇದೆ ಗೊತ್ತಾ, ನೀರು ಹೋಗ್ತಿತ್ತು ಗೊತ್ತಾ, ಅಲ್ಲಿ ನೀರುಗಳನ್ನ ತುಂಬಿಕೊಂಡು ಇರ್ತಿಲ್ಲ. ಇವ್ರದೇ ಆಟೋ ಇದೆ, ಇವ್ರಿಗೆ ಯಾರು ದುಡ್ಡು ಕೊಡೋಲ್ಲ. ಇದಕ್ಕೆ ಡೀಸೆಲ್ಗಾಗಲಿ ಗಾಡಿಗಾಗಲಿ ಕ್ಯಾನ್ಗಾಗಲಿ ಯಾರು ದುಡ್ಡು ಕೊಡ್ತಾಯಿಲ್ಲ. ಇವ್ರು ಸ್ವಂತ ಹಣನ ಖರ್ಚು ಮಾಡಿಕೊಂಡು ಇಲ್ಲಿಗೆ ಬಂದು ಪ್ರತಿ ಗಿಡಗಳಿಗೆ ಡೈಲಿ ಹಾಕ್ತಾರೆ. ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ, 3 ದಿನಕ್ಕೊಂದ್ಸಲ ಅಲ್ಲ, ಡೈಲಿ. ಈ ಸಮ್ಮರ್ ಕ್ಯಾಂಪಿನ ಒಂದು ಸಣ್ಣ ಪ್ರವಾಸ ಅಂದರೆ ಇಲ್ಲಿ ಕರಿಘಟ್ಟಕ್ಕೆ ಬಂದಿದ್ವಿ. ಇಲ್ಲಿ ನಮ್ಮ ಸರ್ ಒಬ್ಬರು ಪ್ರತಿಯೊಂದು ಗಿಡದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಒಂದು ಸುಮಾರು 2 ಗಂಟೆ ಎಕ್ಸ್ಪ್ಲೈನ್ ಮಾಡಿ ಅಲ್ಲಿ ಅಕ್ಕಿ ಮತ್ತು ಪಕ್ಷಿಗಳಿಗೆಲ್ಲ ಆಹಾರವನ್ನು ಕೊಟ್ಟು, ಅಳಿಲು ಇವಕ್ಕೆಲ್ಲ ಆಹಾರವನ್ನು ಕೊಟ್ಟು ನೆಕ್ಸ್ಟು ಈಗ ಸಮ್ಮರ್ ಕ್ಯಾಂಪನ್ನು ಕರ್ಕೊಂಡು ಹೋಗ್ತಾ ಇರೋದು ಮಕ್ಕಳುಗಳನ್ನ ನಮ್ಮ ತೋಟಕ್ಕೆ. ಸೊ ಅಲ್ಲಿ ಹೋಗಿ ಕೆಸರು ಗದ್ದೆ ಆಟ ಆಡೋಕೆ ಹೋಗ್ತಾಯಿದ್ದೀವಿ. ಕೆಸರು ಗದ್ದೆ ಆಟ ಆಡಬೇಕಾದ್ರೆ ಮಧ್ಯಾಹ್ನ ಊಟ ಬೇಕಲ್ವಾ. ಸೊ ಹಾಗಾಗಿ ಈ ಮಧ್ಯಾಹ್ನದ ಊಟಕ್ಕೆ ನಮ್ಮ ಪ್ರೀತಿಯ ಮೋಹನಣ್ಣ ಬರ್ತಾಯಿದ್ದಾರೆ. ಅವರು ತುಂಬ ಒಳ್ಳೆ ಶೆಫು, ಸಕ್ಕತ್ತಾಗಿ ಅಡುಗೆ ಮಾಡ್ತಾರೆ. ಒಂದು ಸ್ಪೆಷಲ್ಲಾಗಿ ಅದ್ಭುತವಾಗಿ ಬಾತ್ ಮಾಡಿ ಮಕ್ಕಳುಗಳಿಗೆ ಕೊಟ್ಟು ಹಂಗೆ ಚೆನ್ನಾಗಿ ಆಟ ಆಡಿ ಊಟ ಮಾಡಿ ಮಜಾ ಮಾಡಿ ಬರುವ ಬನ್ನಿ. ಸರ್, ಈರುಳ್ಳಿ, ಒಣಮೆಣಸಿನ್ಕಾಯಿ, ಪುದೀನ, ದಪ್ಪಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಟೊಮೊಟೊ ಎಕ್ಸ್ಪೋರ್ಟ್ ಆಗಿರೋದು. ಇವಾಗ ಮೆತ್ತು ಬಾಸ್ ಇರ್ಬೋದಲ್ಲ, ಹಂಗೆ ಮೆತ್ತು ಬಾಸ್ ಹಂಗೆ
ಸರ್ ಕೆಜಿಗೆ 200 ಗ್ರಾಮ್ ಎಣ್ಣೆ, 5 kgಗೆ ಉಯ್ದು ಬಿಡದೆ 1 ಲೀಟ್ರ್. ಸರ್ ಇದೊಂದು ಸ್ವಲ್ಪ ತುಪ್ಪ ರುಚಿಗೆ ಇರ್ಲಿ ಅಂತ ಮಕ್ಕಳಿಗೆ. ಸಾಸಿವೆ ಸರ್ ಚಕ್ಕೆ ಹಾಕಿದೀವಿ, ಮರಾಠಿ ಮಗು, ಅನಾನಸ್ ಹೂವು, ಲವಂಗ ಇಷ್ಟು ಹಾಕಿದೀವಿ. ಇದು ಒಣಮೆಣಸಿನ್ಕಾಯಿ ಒಗ್ಗರಣೆಗಾಗಿ, ಪುದೀನ ಸೊಪ್ಪು ವಾಸನೆಗಾಗಿ, ಕರಿಬೇವಿನ ಸೊಪ್ಪು, ಇದಿಷ್ಟು ಕೊನೆ ಆಟಕ್ಕೆ, ಅರಿಶಿನ ಪುಡಿ, ಇದು ಸೋಂಪು. ಜೀರ್ಣಶಕ್ತಿ ಜಾಸ್ತಿ ಆಗಲಿ ಅಂತ ಇದು ಮೊದಲೇ ಹಾಕ್ಬಾರ್ದು, ಹಾಕಿದ್ರೆ ಎಲ್ಲ ಸಿದೋಗ್ಬಿಡುತ್ತೆ. ಇದು ಒಂದು ಸ್ವಲ್ಪ ಉದ್ದಿನಬೇಳೆ, ಅದಾದ್ಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ. ಮಕ್ಕಳಿಗೆ ಬಾಯಿಗೆ ಏನಾದ್ರು ಸಿಗ್ತಾ ಇದ್ರೆ ತಿನ್ನಕ್ಕೆ ರುಚಿಯಾಗಿರ್ತದೆ. ಸರ್ ಇದು ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಎರಡೂ ಹಾಕ್ತೀವಿ ಈಗ. ಇದು ಹುಣಸೆ ಹಣ್ಣು, ಒಂದು ಇಡಿ 30 ಗ್ರಾಮ್ ಲೆಕ್ಕ ಹಾಕಬೇಕು. ಈಗ ನಾವು ಎಷ್ಟು 5 kg ಲೆಕ್ಕ. ನೋಡಿ ಇದು ಖಾರದ ಪುಡಿ, ನೀವು ಬೇಕಾದ್ರೆ ಕೆಜಿಗೆ 1 ಟೀ ಸ್ಪೂನ್ ಅಂತ ಇಟ್ಕೊಳ್ಳಿ. ಇದು ಧನಿಯಾ ಪುಡಿ, ಇದು 2 ಸಮ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಬೆಲ್ಲ, ಒಂದು ಉಂಡೆ 300 ಗ್ರಾಮ್ ಇರುತ್ತೆ, 105 ಗ್ರಾಮ್ ಹಾಕಿದೀವಿ. ಬೇಕು ಅಂದ್ರೆ ಆಮೇಲೆ ಹಾಕೊಳ್ಳೋಣ. ಕೊಬ್ಬರಿ, ಟೊಮೊಟೊ ಈಗ ಹಾಕೋಣ, ಹುಳಿ ಬಿಡುತ್ತೆ. ಸೌದೆ ಒಲೆಯಲ್ಲಿ ಕಾವು ಜಾಸ್ತಿ ಇರುತ್ತೆ, ಅದರಿಂದ ನೀರು ಸ್ವಲ್ಪ ಕಮ್ಮಿ ಇಡ್ತೀವಿ ಅಷ್ಟೇ. ಕುದೀಲಿ. ಕೆಸರಲ್ಲಿ ಫಾರ್ ದ ಫಸ್ಟ್ ಟೈಮು ಆಲ್ಮೋಸ್ಟ್ ಒಂದು 100% ಅಂತ ಹೇಳಿದ್ರು ತಪ್ಪಾಗಲ್ಲ. ನಾವು ಮೈಕ್ಳು ಸಮ್ಮರ್ ಕ್ಯಾಂಪ್ಗೆ ಅಂತ ಬಂದು ಹಿಂಗೆ ಕೆಸರುಗದ್ದೆ ಐತೆ ಅಂತ ಹೇಳಿದ್ರೆ ಫುಲ್ ಖುಷಿ ಪಟ್ಟು ಬಂದವ್ರೆ, ಸಕ್ಕತ್ತಾಗಿ ಆಡ್ತವ್ರೆ, ಎಂಜಾಯ್ ಮಾಡ್ತವ್ರೆ. ಬಟ್ ಪರ್ಸನಲಿ ನನಗಂತೂ ಖುಷಿ ಇದೆ ಸೀರಿಯಸ್ಲಿ. ಬಟ್ ಇದೆಲ್ಲ ಈ ಮಕ್ಳುಗಳಿಗೆ ಇದನ್ನೆಲ್ಲ ಪರಿಚಯ ಮಾಡ್ಕೊಡ್ತಾರೆ, ಇನ್ಯಾರು ಮಾಡ್ಕೊಡ್ತಾರೆ ಅಲ್ವಾ? ಈ ತರ ಸಮ್ಮರ್ ಕ್ಯಾಂಪ್ಗಳಲ್ಲಿ ಬೀಳ್ಬೇಕು, ಹೇಳ್ಬೇಕು, ಆಟ ಆಡ್ಬೇಕು ಮಣ್ಣಲ್ಲಿ. ಆ ಕಡೆ ಬರ. ನಮ್ ನಿಂಗೊಂದು ತೋಟ ಟ್ರ್ಯಾಕ್ಟ್ರಲ್ಲಿ ಮೊನ್ನೆ ಎಲ್ಲ ಉಳಿಸಿ ಕೆರೆ ಗದ್ದೆಗೆ ನೀರು ಒಡಿಸಿ ಕೆಸರು ಮಾಡಿ ನಿಜವಾಗ್ಲೂ ಸಾರ್ಥಕ ಅನಿಸ್ತೈತೆ. ಸಖತ್ ಖುಷಿ ಆಗ್ತೈತೆ, ನನಗೆ ಸಖತ್ ಖುಷಿ ಆಗ್ತೈತೆ ಈ ರೀತಿ ಒಂದು ಆಕ್ಟಿವಿಟೀಸ್ ನ ಮಾಡಿಸ್ತಾ ಇರೋದು. ಬಟ್ ಒಂಥರ ಮಜಾ ಇದೆ ಈ ಮಣ್ಣಿನ ಕೆಲಸ.
ರೈತಗಳು ಎಷ್ಟು ಕಷ್ಟಪಡ್ತಾರಲ್ಲ, ನಮ್ಗೆ ಇದು ಎಂಟರ್ಟೈನ್ಮೆಂಟು, ಬಟ್ ರೈತರಿಗೆ ಇದೇ ಬದುಕು. ಇದನ್ನ ಕೆಸರು ಗದ್ದೆ ಮಾಡಿ ನೀರು ಕಟ್ಟಿ ಭತ್ತದ ಪೈರುಗಳನ್ನ ಹಾಕಿ ಅದರಲ್ಲೇ ನಾವು ತಿನ್ನೋ ಅಕ್ಕಿನ ಬೆಳೆಯೋದು. ಬಟ್ ಈಗಿನ ಮಾಡ್ರನ್ ಅವ್ರಿಗೆ, ಈಗಿನ ಏನಂತಾರೆ ಜನ್ರೇಷನ್ಗೆ ಇದು ಅವ್ರಿಗೆ ಮೋಜಿನ ವಿಚಾರ, ಅಂದರೆ ಎಂಟರ್ಟೈನ್ಮೆಂಟ್ ಮ್ಯಾಟ್ರ್ ಇದು. ಎಸ್, ಪ್ರೊಫೆಷನಲ್ ಕರಿಬೇಕಂದ್ರೆ ಮಡ್ ಬಾತ್, ಕೆಸರಿನ ಸ್ನಾನ. ತಿರುವ ವಿಡಿಯೋ. ಓಹ್ ದೇವರು, ಅಳತೆ ಮಾಡಿದ್ದ ಅಕ್ಕಿಯನ್ನು ಸುರಿತಾ ಇದ್ದೀವಿ. ಸುರಿದಾಯ್ತು, ಕೈ ಮುಗಿದು ಬಿಟ್ಟು ಒಂದಿಡಿ ಉಪ್ಪು ಹಾಕೋಣ. ಏನು ಬಿಡಲ್ವಪ್ಪ, ಒಂಚೂರು ಜಾಸ್ತಿ ಆಯ್ತಾ ಅಂತ. ಹಾಂ, ನಾನೇ ಹಾಕ್ತೆ. ಖಾರ ಸಾಕು ಸಾಕು. ಸಖತ್ತಾಗಿದೆ. ವನ ಭೋಜನ ಅಂತೂ ಇನ್ನೂ ಮಜವಾಗಿದೆ. ಅದರಲ್ಲೂ ನಮ್ಮ ಮೋಹನಣ್ಣ ಮಾಡಿರೋಂಥ ವಾಂಗಿ ಬಾತು, ಮೊಸರು ಬಜ್ಜಿ, ನಮ್ಮ ನಿಂಗನ ತೋಟದಲ್ಲಿ ಅವನು ಬೆಳೆದಿರೋ ಬದನೆನ ಕಿತ್ತು ಅಡುಗೆ ಮಾಡಿ ಊಟ ಮಾಡ್ತಾ ಇದ್ದೀವಿ. ಸೌದೆ ಒಲೆಯಲ್ಲಿ ಮಾಡಿರೋದ ಅದ್ಭುತ. ನಾವು ಆಟ ಆಡಿ ಸುಸ್ತಾಗಿ ಬಿಸಿ ಬಿಸಿ ಊಟ ಮಾಡಿದೀವಿ ಅಲ್ವಾ? ಎಲ್ರಿಗೂ ಇಷ್ಟ ಆಯ್ತಾ? ಅವ್ರಿಗೆ ಇಷ್ಟ ಆಯ್ತಾ? ವಾಯ್ಸ ಬರ್ತಿಲ್ಲ ಮತ್ತೆ ಹೊಟ್ಟೆ ತುಂಬ ತಿನ್ನಲ್ಲ. ರುಚಿ ರುಚಿಯಾಗಿ ಅಡಿಗೆ ಮಾಡಿದ್ವಿ. ಯಾರು ಗೊತ್ತಾ? ಥ್ಯಾಂಕ್ ಯು ಮೋಹನ ಅಂಕಲ್ ಅಂತ ಜೋರಾಗಿ ಕಿರ್ಚವ್ರು ಕೇಳ್ಬೇಕು.